ಒಬ್ಬರು ಇದೆ. ಇಲ್ಲಿಯ ಕಾಂಗ್ರೆಸ್ ಗೆಲುವು ಮುಸ್ಲಿಂ ಸ್ವಾಭಿಮಾನದ ಸೋಲು ಅಂತ ಹೇಳ್ತಾರೆ. ಮುಸ್ಲಿಂ ಚಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರ ಚಲವಾದಿ ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇದ್ರು ಮೊದಲು? ಯಾವ ಪಾರ್ಟಿಲಿ ಇದ್ರು ರೀ? ಇಲ್ಲಿಂದ ಲಾಭ ಪಡ್ಕೊಂಡು ಅಲ್ಲಿ ಹೋಗಿ ಬಿಜೆಪಿಗೆ ಹೋಗಿ ಅಲ್ಲಿಯೂ ಲಾಭ ಪಡ್ಕೊಂಡು ಈಗ ಬಿಜೆಪಿ ಪರ ಮಾತಾಡ್ತಾರೆ. ಇಲ್ಲಿ ಏನೇನು ಮಾತಾಡಿದ್ದಾರೆ ಹೇಳ, ಬಿಜೆಪಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ಅನ್ನರಾಮಯ್ಯ ಅಂತ ಎಲ್ಲ ಕಡೆ ಇರ್ತಾ ಇದ್ದೀರಿ. ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಅನ್ನರಾಮಯ್ಯ ಅಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಅವ್ರ ಬಗ್ಗೆ ಏನೇನು ಬೈದಿದ್ದಾರೆ ಇವ್ರ ಅಪ್ಪ ಇವರು ಅಂತ ಹೇಳ. ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ತಮ್ಮ ಉಳಿವಿಗೋಸ್ಕರ, ಅಸ್ತಿತ್ವಗೋಸ್ಕರ. ಬಿಜೆಪಿ ಅವ್ರ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ, ಬಿಜೆಪಿ ಬಗ್ಗೆ ಮಾತಾಡಿದ್ದಾರೆ ಹೇಳ. ಅವ್ರಿಗೆಲ್ಲ ಏನ್ರಿ ಇದೆ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಪಾರ್ಟಿ ಕಟ್ ತೋರಿಸ್ಲಿ ಸರ್, ಅವರು ಪಾರ್ಟಿ ಕಟ್ ತೋರಿಸ್ಲಿ ನೋಡೋಣ, ನಾವು 30 ಸೀಟ್ ಆದ್ರೂ ಗೆಲ್ತೀವಿ, ಪಾರ್ಟಿ ಕಟ್ ತೋರಿಸ್ಲಿ ಅಂತ ಹೇಳ್ತಾರೆ ಸರ್. ಏನ ಪಾರ್ಟಿ ಕಟ್ಟಿ ನೋಡ್ಲಿ, 30 ಸೀಟ್ ಗೆಲ್ತಾರ ಅಂತ ಸಿದ್ದರಾಮಯ್ಯ ಅವರು ನಮಗೆ ಹೇಳ್ತಾರಲ್ಲ, ಅವ್ರು ನೀವೊಂದು ಪಾರ್ಟಿ ಕಟ್ ತೋರಿಸ್ಬೇಕಂತೆ. ನಾವು 30 ಸೀಟ್ ಆದ್ರೂ ಗೆಲ್ತೀವಿ, ಸಿದ್ದರಾಮಯ್ಯ ಅಷ್ಟು ಗೆಲ್ಲಲ್ಲ ಅಂತ ಅವ್ರು ಹೇಳೋದು. ನಾನು ಪಾರ್ಟಿ ಕಟ್ಟಿ ಆಯ್ತು ಮರ್ಜಿ ಆಗ್ಬಿಟ್ಟಿದ್ದೀನಿ, ಕಾಂಗ್ರೆಸ್ನಲ್ಲಿ ಇದ್ದೀನಿ. ನಾನು ಕಾಂಗ್ರೆಸ್ಸಿನ ಸಿದ್ಧಾಂತ ಸೆಕ್ಯುಲರಿಸಮ್. ನಾನು ಸೆಕ್ಯುಲರ್ ಪಾರ್ಟಿ ಜೊತೆ ಸೇರ್ಕೊಂಡಿದ್ದೀನಿ. ನಾನು ಹೊಸ ಪಾರ್ಟಿ ಕಟ್ಟಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೊಸ ಪಾರ್ಟಿ ಕಟ್ಟಿ ಅಂತ ಯಾಕೆ ಹೇಳ್ತಾರೆ? ಅವ್ರು 30 ಸೀಟ್ ಆದ್ರೂ ತಗೊಂಡಿದ್ದೀವಿ, ಅಷ್ಟು ತಗೊಳ್ಳಲ್ಲ. ನಮ್ಮ ಬಗ್ಗೆ ಮಾತಾಡ್ತಾರೆ. 30 ಸೀಟ್ ಆದ್ರೂ ತಗೊಂಡು ನಾವು ಅವ್ರು ಪಾರ್ಟಿ ಕಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳೋದು. ಈಗ ಹೋದ ಸರಿ ಎಷ್ಟು ತಗೊಂಡ್ರು? 19 ಸೀಟು. 19 ಸೀಟು 30 ತಗೊಂಡ್ರು. ನಾನಿದ್ದಾಗ JDSನಲ್ಲಿ ಪ್ರೆಸಿಡೆಂಟ್ ಇದ್ದಾಗ 59 ಸೀಟ್ ಗೆದ್ದಿದ್ದು. ಅಲ್ಲಿಂದ ಈಚೆಗೆ 59 ಗೆದ್ರ? ಯಾವತ್ತಾರು 59 ಗೆದ್ದಿದ್ದಾರೇನ್ರಿ? ಏನೋ ಹೇಳ್ತಾರೆ. ಈಗ ನಾನು ಅಧ್ಯಕ್ಷನಾಗಿರುವಾಗ, JDS ಅಧ್ಯಕ್ಷನಾಗಿರುವಾಗ 2005ರಲ್ಲಿ 2004ರಲ್ಲಿ ಎಷ್ಟು ಗೆದ್ದರು ನಾವು? 59 ಸೀಟು. ಈಗ ಎಷ್ಟು ಗೆದ್ದಿದ್ದರು? 19 ಬಂದಿದ್ದಾರೆ. ಪ್ರತಿ ವರ್ಷ ಇಳಿತಾ ಬರ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದ್ದಾರೆ.